ಯುದ್ಧದಿಂದಾಗಿ ರಾಜ್ಯಕ್ಕೂ ಬಿಸಿ ತಟ್ಟಿದೆ. ಹತ್ತಾರು ವಲಯಗಳು ಸಮರದ ಏಟಿಗೆ ನಲುಗ್ತಿವೆ. ಜನರಿಗೆ ದರ ಏರಿಕೆ ಹೊಡೆತವು ತಟ್ಟಿದೆ. ಬೇಡಿಕೆ ಕುಸಿತದಿಂದ ರೈತರು ಕೂಡ ಕಂಗಾಲಾಗಿದ್ದಾರೆ. ಯುದ್ಧದ ಎಫೆಕ್ಟ್, ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ. ಕಳೆದ 10 ದಿನಗಳಲ್ಲಿ 4.50 ರೂಪಾಯಿ ದರ ಹೆಚ್ಚಳ. ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಿಸಿ ಹತ್ತಾರು ರೀತಿ ರಾಜ್ಯದ ಜನರಿಗೆ ತಟ್ಟಿದೆ. ಕಚ್ಚಾ ತೈಲ ಪೂರೈಕೆಯಲ್ಲಿನ ಅಭಾವದಿಂದಾಗಿ ಶೆಲ್ ಕಂಪನಿಯ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲ ದರ ಏರಿಕೆಯಾಗಿದೆ. ಇಂದು ಕೂಡ 2 ರೂಪಾಯಿ ದರ ಏರಿಕೆಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ 2 ರೂಪಾಯಿ ಹೆಚ್ಚಾಗಿದೆ. ನಾರ್ಮಲ್ ಪೆಟ್ರೋಲ್ ಲೀಟರ್ಗೆ 106 ರೂಪಾಯಿ 40 ಪೈಸೆ ಇದ್ದು 108 ರೂಪಾಯಿ 40 ಪೈಸೆ ಆಗಿದೆ. ಪವರ್ ಪೆಟ್ರೋಲ್ 116.40 ರೂಪಾಯಿನಿಂದ 118.40 ಆಗಿದೆ. ನಾರ್ಮಲ್ ಡೀಸೆಲ್ 91.50 ರೂಪಾಯಿಯಿಂದ 93.50 ಆಗಿದ್ರೆ ಪವರ್ ಡೀಸೆಲ್ 101.50 ಇಂದ 103.50ಗೆ ಏರಿಕೆ ಕಂಡಿದೆ. ಶೆಲ್ ಬಂಕ್ಗಳಲ್ಲಿ 10 ದಿನಗಳಲ್ಲಿ 4 ರೂಪಾಯಿ 50 ಪೈಸೆ ಬೆಲೆ ಹೆಚ್ಚಿದೆ. ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೂ ಯುದ್ಧದ ಹೊಡೆತ. ಯುದ್ಧದಿಂದಾಗಿ ದುಬೈ ಸೇರಿ ಗಲ್ಫ್ ರಾಷ್ಟ್ರಗಳಿಂದ ಪೂರೈಕೆಯಾಗ್ತಿದ್ದ ಜೀನ್ಸ್ ಕೆಮಿಕಲ್ ಸರಬರಾಜು ಬಂದ್ ಆಗಿದೆ. ಹೀಗಾಗಿ ಬಳ್ಳಾರಿ ಜೀನ್ಸ್ ತಯಾರಿಕಾ ಘಟಕಗಳಲ್ಲಿ ಉತ್ಪಾದನೆ 50% ಕುಸಿದಿದೆ. ಕೆಜಿಗೆ 40 ರೂಪಾಯಿ ಇದ್ದ ಕೆಮಿಕಲ್ ಕಲರ್ 150 ರೂಪಾಯಿ ಆಗಿದೆ. ಹಬ್ಬದ ಹೊತ್ತಲ್ಲಿ ಉದ್ಯಮಿಗಳು ಕಂಗಾಲಾಗಿದ್ದಾರೆ. ನಾನೀಗ ಜೀನ್ಸ್ನ ವಾಷಿಂಗ್ ಘಟಕದ ಮುಂಭಾಗದಲ್ಲಿ ತಾವು ಗಮನಿಸಬಹುದು. ಇದು ಜೀನ್ಸ್ಗಳಿಗೆ ಅಂದರೆ ಜೀನ್ಸ್ ಬಟ್ಟೆಗಳಿಗೆ ಬಳಸುವಂತಹ ಕೆಮಿಕಲ್ ಕಲರ್ ಇದು. ಈ ಕಲರ್ನ ರೇಟು ದಿಢೀರನೆ ದುಪ್ಪಟ್ಟಾಗಿರುವಂಥದ್ದು. ಕಾರಣ ಅಂತಂದರೆ ಗಲ್ಫ್ ಕಂಟ್ರಿಗಳಲ್ಲಿ ಏನು ಯುದ್ಧ ಆರಂಭ ಆಯಿತು, ಹೀಗಾಗಿ ಅಲ್ಲಿಂದ ಬರ್ತಕ್ಕಂತಹ ಕೆಮಿಕಲ್ ಕಲರ್ನ ದರ ದಿಢೀರನೆ ದುಪ್ಪಟ್ಟಾಗಿರುವಂಥದ್ದು. ಬಳ್ಳಾರಿಯ ಜೀನ್ಸ್ ಉದ್ಯಮ ಸಾಕಷ್ಟು ಸಮಸ್ಯೆಯಲ್ಲಿದೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಯಾದಗಿರಿಯಲ್ಲಿ ಅಡುಗೆ ಎಣ್ಣೆ ದರದಲ್ಲಿ ಭಾರೀ ಹೆಚ್ಚಳ. ಯುದ್ಧದಿಂದ ಯಾದಗಿರಿಯಲ್ಲಿ ಅಡುಗೆ ಎಣ್ಣೆ ಬೆಲೆ 12 ರಿಂದ 15 ರೂಪಾಯಿಯಷ್ಟು ಏರಿಕೆಯಾಗಿದೆ. ಇಂಡೋನೇಷ್ಯಾ, ಮಲೇಷ್ಯಾದಿಂದ ಕಚ್ಚಾ ತೈಲ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಜನಸಾಮಾನ್ಯರಿಗೆ ಬಿಸಿ ತಟ್ಟಿದೆ. ಅಂದರೆ ಈ ಮುಂಚೆ ಯುದ್ಧದಕ್ಕಿಂತ ಮುಂಚೆ ಒಂದು 108 ರೂಪಾಯಿ ಒಂದು ಲೀಟರ್ ಎಣ್ಣೆ ಇದ್ದರೆ ಈಗ ಯುದ್ಧದ ನಂತರ ಒಂದು 120-121 ಮಟ್ಟಕ್ಕೆ ಬಂದಿದೆ. ಅಂದರೆ ಪ್ರತಿ ಲೀಟ್ರಿಗೆ 13 ರಿಂದ 14 ರೂಪಾಯಿ ಹೆಚ್ಚಾಗಿದೆ. ಇದರಿಂದ ನಮ್ಮ ಗ್ರಾಹಕರು ಸಹ ಈಗ ವಿಚಾರ ಮಾಡುವಂತವರಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದಾಗಿ ಹೋಟೆಲ್ಗಳು ಬಂದ್ ಆಗಿವೆ. ಇದರಿಂದಾಗಿ ತರಕಾರಿಗೂ ಬೇಡಿಕೆ ಕುಸಿದಿದೆ. ದಾವಣಗೆರೆಯಲ್ಲಿ 40 ರಿಂದ 50ರಷ್ಟು ವ್ಯಾಪಾರ ಕಡಿಮೆಯಾಗಿದೆ ಅಂತಿದ್ದಾರೆ ವ್ಯಾಪಾರಸ್ಥರು. ಎಲ್ಲ ತೊಂದರೆಯಾಗಿದೆ. ಇಲ್ಲಿ ತರಕಾರಿ ಯಾರು ತಗೊಂತಲ್ಲ, ರೇಟ್ ಕಮ್ಮಿ ಆಗಿದೆ. ಬೆಂಡೆಕಾಯಿ ಎಲ್ಲ 15-12 ರೂಪಾಯಿ ಬೆಂಡೆಕಾಯಿ ಇದೆ. ಆಮೇಲೆ ಜವಳಿಕಾಯಿ 15 ರೂಪಾಯಿ ಇದೆ. ಕ್ಯಾರೆಟ್ 10 ರೂಪಾಯಿ ಇದೆ. ಸೌತೆಕಾಯಿ ಎಲ್ಲ 12-14 ರೂಪಾಯಿ ಇದೆ. ಅದರಿಂದ ಎಲ್ಲ ಹೋಟ್ಲುಗಳವ್ರು ಬರಲಿಲ್ಲ, ಇದಕ್ಕೋಸ್ಕರ ಇಲ್ಲಿ ರೇಟು ಕಮ್ಮಿ ಆಗ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳಲ್ಲಿನ ಕದನದ ಬಿಸಿ ರಾಜ್ಯಕ್ಕೆ ತಟ್ಟಿದೆ. ಹತ್ತಾರು ಉದ್ಯಮಗಳು ನಲುಗಿ ಹೋಗ್ತಿವೆ. ಬ್ಯೂರೋ ರಿಪೋರ್ಟ್, TV9.